ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಪ್ಲೀಸ್ ವಿರಾಟ್ ಸರ್, ಟೈಮ್ ಆಗುತ್ತೆ ಹೋಗಿ ಎಂದು ಮುದ್ದಾಗಿ ಕೇಳಿದವಳನ್ನು ತನ್ನ ಮೇಲೆಳೆದುಕೊಂಡ. ಅವಳ ಉಸಿರಲ್ಲಿ ಏರಿಳಿತ, ಸನಿಹ ಸಿಹಿ ಎನಿಸಿದ್ರೂ ಭಯ. ಚೇಂಜ್ ರೂಮ್ ಬಳಿ ನಿಂತಿದ್ದವಳೊಬ್ಬಳು ಬೇಗ ಬಟ್ಟೆ ಹಾಕಿ ರೆಡಿಯಾಗು ಎಂದು ಎಚ್ಚರಿಸುತ್ತಿದ್ಲು. ಸಿರಿಗೆ ಅಲ್ಲೂ ಮದನ್ ಕಡೆಯವರು ಇರೋದು ಗೊತ್ತೇ ಇರಲಿಲ್ಲ. ಈಗ ತಿಳಿದು ಇನ್ನಷ್ಟು ಗಾಬರಿ ಆಯಿತು. ಅದೇ ಸಮಯಕ್ಕೆ ಹೊರಗಡೆಯಿಂದ ಸಿರಿ ಬೇಗ ಸೀರೆ ಉಟ್ಟಿ ಹೇಳು, ಉಷಾ ಅವರು ನಿಂಗೆ ಮೇಕಪ್ ಮಾಡ್ತಾರೆ ಎಂದ ಧನುಷ್ ತಾಯಿ ಸುಶೀಲಾ ಅವರ ಧ್ವನಿ ಕೇಳಿಸ್ತು. ಆಯಿತು ಅಮ್ಮ ಎಂದವಳಿಗೆ ಅಲ್ಲೇ ರೂಮಲ್ಲಿ ಅವತಿದ್ದ ಮದನ್ ಕಡೆಯವರ ಭಯ ಶುರುವಾಯಿತು. ಅವಳ ನೋಟ ಪ್ರತಿ ಬಾರಿ ಆ ಚೇಂಜ್ ರೂಮ್ ಕಡೆಗೆ ಹೋಗುವಾಗ ವಿರಾಜ್ಗೆ ಅನುಮಾನ ಬಂದಿತ್ತು. ತಕ್ಷಣ ಅವಳನ್ನು ಬಿಟ್ಟು, ಯಾಕೆ ಅವಾಗ್ಲಿಂದ ಆ ಕಡೆ ನೋಡ್ತಿದ್ಯಾ, ಎನಿಥಿಂಗ್ ರಾಂಗ್ ಎಂದು ಚೇಂಜ್ ರೂಮ್ ಬಳಿ ಹೋದವನು ಯಾರಿದ್ದಾರೆ ಎಂದು ನೋಡಿಯೇ ಬಿಟ್ಟನು. ಅವಳು ಯಾರು ಅಲ್ಲೇ ನಿಂತು, ಸಾರಿ ಸರ್, ನಾನು ಈಚೆ ಹೋಗ್ತಿದ್ದೆ, ನೀವು ಮೇಡಮ್ ಜೊತೆಗೆ ಬ್ಯುಸಿ ಆದ್ರಿ, ಡಿಸ್ಟರ್ಬ್ ಮಾಡೋದು ಬೇಡ ಎಂದು ನೋಟ ನೆಲದ ಮೇಲೆ ಹಾರಿಸಿ ಹೇಳಿದ್ಲು. ಯಾರು ನೀನು ಎಂದು ದುರುಗುಟ್ಟಿ ಕೇಳಿದ. ಸಿರಿ ಹೃದಯ ಹೆದರಿಕೆಯಿಂದ ಬಡ್ಕೊಳ್ತಾ ಇದೆ. ನಾನು ಮೇಕಪ್ ಆರ್ಟಿಸ್ಟ್ ಅವರ ಅಸಿಸ್ಟೆಂಟ್ ಎಂದಳು. ನಿಮ್ಮ ಬೋನರ್ ಇಲ್ಲದೆ ನೀನೇನು ಮಾಡ್ತಿದ್ದೆ ಅಲ್ಲಿ ಎಂದ. ಸಿರಿ ಮೇಡಮ್ಗೆ ಸೀರೆ ಉಡ್ಸಲು ಹೆಲ್ಪ್ ಮಾಡೋಣ ಅಂತ ಕಾಯ್ತಿದ್ದೆ ಎಂದಳು. ಅವಶ್ಯಕತೆ ಇಲ್ಲ, ಬೇಕು ಅಂದರೆ ಅವಳೇ ಕರೀತಾಳೆ, ಗೆಟ್ ಔಟ್ ಎಂದ. ಅವನ ಬೆಂಕಿ ನೋಟಕ್ಕೆ ಹೆದರಿ ಹಾಗೆ ಹೊರಗಡೆ ಓಡಿದ್ಲು ಅವಳು ಹೋದ ಕೂಡಲೇ ಬಾಗ್ಲಾಗ್ತವನು ಸಿರಿ ಕಡೆ ನೋಡ್ತಾನೆ. ಆಕೆ ಈಗ ತನ್ನನ್ನು ಎಷ್ಟು ಪ್ರಶ್ನೆ ಮಾಡ್ತಾನೋ ಎಂದು ಗಾಬರಿಯಲ್ಲಿ ನೋಡ್ತಿದ್ಲು. ನೀವು ಹೋಗಿ ಸರ್, ನಾನು ರೆಡಿ ಆಗಬೇಕು ಎಂದಳು. ಅವಳ ಮಾತಿಗೆ ರೇಗುತ್ತಾ, ಯಾಕೆ ಅವಸರ, ನೀನು ಅಲ್ಲಿ ಬೇಗ ಹೋಗಿ ವೈರಿ ಜೊತೆಗೆ ಪೋಸ್ ಕೊಡ್ಬೇಕಾ, ನಿನ್ನ ಪೂರ್ತಿ ನಾನು ಕಾಣಿಸಿಲ್ಲ, ಚೂರು ಫೀಲ್ ಆಗಿಲ್ವೇನೆ ನಿನ್ನ ಮಿಡಲ್ ಕ್ಲಾಸ್ ಹಾರ್ಟ್ಗೆ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ತಾ ಅವಳ ತೋಳು ಬಳಸಿದ. ಅವನ ಕಣ್ಣೂಟಕ್ಕೆ ನೋಟ ಬೆರೆಸಿದವಳಿಗೆ ಸುಳ್ಳು ಹೇಳಲು ಕಷ್ಟವಾಯಿತು. ಹಾಗೆ ಅವನ ಗದರುವಿಕೆಯ ಧ್ವನಿಗೆ ಹೆದರಿಕೆಯೂ ಆಗಿತ್ತು ಹುಡುಗಿಗೆ. ಅವಳ ಬೆದರಿದ ಮುಖ ನೋಡಿ ಕೋಪ ಕಮ್ಮಿ ಮಾಡ್ಕೊಳ್ತಾ ಮೆತ್ತಗೆ ಅವಳ ಮುಂಗುರುಳು ಸರಿಸುತ್ತಾ, ಬಂಗಾರಿ, ನನಗೆ ನಿನಗಿಂತ ಇಂಪಾರ್ಟೆಂಟ್ ಕೆಲಸ ಏನಿತ್ತು ಅಂತ ಕೇಳಲ್ವಾ ಎಂದು ಕಿವಿಯಲ್ಲಿ ಪಿಸುಗುಟ್ಟಿದ. ಪ್ರತಿ ಬಾರಿ ಅವನ ಪಿಸು ಧ್ವನಿ ಅವಳ ಮೈಯಲ್ಲಿ ನವಿರಾದ ಭಾವನೆಗಳನ್ನು ಹುಟ್ಟಿಸುತ್ತೆ, ಮೈಮರೆಸುತ್ತೆ. ಹಾಗೆ ಈ ಬಾರಿಯೂ ಕಣ್ಮುಚ್ಚಿ ಸಿಹಿಯಾಗಿ ಕಂಪಿಸಿದಳು. ಈಗೀಗ ವಿರಾಜ್ಗೆ ಅವಳನ್ನು ಹೇಗೆ ತನ್ನತ್ತ ಸೆಳೆಯಬೇಕೆಂದು ತಿಳಿತಿದೆ. ಹೀಗಾಗಿ ಇನ್ನಷ್ಟು ಸಿಹಿ ಬೆರೆಸಿದ ಧ್ವನಿಯಲ್ಲಿ, ನೀನನ್ನು ಮಿಸ್ ಮಾಡಿಕೊಂಡು ಫೋನ್ ಮಾತ್ರ ಮಾಡ್ತೀಯ ಅಂತ ಕಾಯ್ತಿತ್ತು ಈ ಕಾಸ್ಟ್ಲಿ ಕಿವಿ, ಆದರೆ ನೀನು ಮಾಡಲೇ ಇಲ್ಲ. ನಾನು ಹಿಂಗೆ ನೆನಪೇ ಆಗಲಿಲ್ವಾ ಬಂಗಾರಿ, ನೀನನ್ನು ಮಿಸ್ ಮಾಡ್ಕೊಳ್ಳಲ್ವಾ ಎಂದ. ಎಷ್ಟು ಮುದ್ದ ಕೇಳಿದ ಅಂದರೆ ಅವಳ ಮನಸ್ಸು ಥಟ್ಟನೆ ಮಿಸ್ ಮಾಡಿಕೊಂಡೆ, ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ ಎಂದು ಹೇಳುವಂತೆ ಮಾಡಿತ್ತು. ಅವಳು ಕೆನ್ನೆ ಸವರುತ್ತಾ, ನಿಜವಾಗ್ಲೂನಾ ಎಂದ. ಹೌದು ಸರ್, ನಿಜವಾಗ್ಲೂ ಎನ್ನುತ್ತಾ ಅವನು ನೋಟದಲ್ಲಿ ಮುಳುಗಿ ಉತ್ತರಿಸಿದ್ಲು. ಅವನಿಗೆ ಬೇಕಾದ ಒಂದು ಉತ್ತರ ಸಿಕ್ಕಿತ್ತು. ಈಗ ಅವನಿಗೆ ಮತ್ತೊಂದು ಉತ್ತರ ಬೇಕಿತ್ತು. ಅದಕ್ಕೆ ಅವನದೇ ಶೈಲಿಯಲ್ಲಿ ತನಗೆ ಯಾಕೆ ಕಾಲ್ ಮಾಡಲಿಲ್ಲ ಎಂದು ಕೇಳ್ತಾನೆ. ಕರೆನ್ಸಿ ಇರಲಿಲ್ವಾ, ಇಲ್ಲ ಚಾರ್ಜ್ ಇರಲಿಲ್ವಾ, ಇಲ್ಲ ಕಾಲ್ ಮಾಡೋ ಕೈಗೆ ಬಿಡು ಸಿಗ್ಲಿಲ್ವಾ ಎಂದು ರೋಪ್ ಹಾಕಿದ್ದ. ಅವನ ಪ್ರಶ್ನೆಗೆ ಏನೂ ಉತ್ತರಿಸದೆ ಸುಮ್ಮನೆ ದೂರ ನಿಂತಳು. ಇಲ್ಲ ಸತಾಯಿಸೋಣ ಅಂತ ಸುಮ್ಮನೆ ಅದು ಮಿಸ್ ಮಾಡ್ಕೊಂಡ್ಲಂತ, ಮಾಡ್ಕೊಂಡಿರ್ತೀಯ ಬಿಡು, ಸದ್ಯ ಇವತ್ತು ಬರಲಿಲ್ಲ ಪೀಡೆ ಅಂತ ಎಂದವನ ಮಾತಿಗೆ, ಆ ರೀತಿ ಮಾತಾಡಬೇಡಿ ಸರ್ ಎಂದು ಅವನ ಬಾಯಿ ಮೇಲೆ ಕೈ ಇಟ್ಟು ಹೇಳಿದ್ಲು. ತಕ್ಷಣ ಅವನ ಕೋಪ ತಣ್ಣಗಾಗಿತ್ತು. ಅವಳ ಕೈ ಬಳಸಿ, ಭಯವಾಗಿತ್ತ ಮಂಡೋದ್ರಿ, ಕಾಲ್ ಮಾಡಿದ್ರೆ ಲಂಕಾಧಿಪತಿ ಹಾಕ್ಕೊಂಡು ಮನೆಗೆ ಬಂದರೆ ಅಂತ, ಗೊತ್ಬಿಡು ನಿಂಗೆ ಎಷ್ಟು ಹೆದರಿಕೆ ಅಂತ ಎಂದ. ಈಗ ಅವನ ಮಾತು ಕೇಳಿ ಕೊಂಚ ನೆಮ್ಮದಿಯ ಉಸಿರು ಬಿಟ್ಲು. ಬಂದೇ ಇರು ಎಂದು ಹೋದವನು ಅಲ್ಲೇ ಬೆಡ್ ಮೇಲಿದ್ದ ಒಂದು ಬ್ಯಾಗ್ ತಂದ. ಅದನ್ನು ಅವಳು ಕೈಗಿಟ್ಟು, ಓಪನ್ ಮಾಡು ಎಂದ. ತಲೆ ಆಡಿಸಿ ತೆರೆಯಲು ಶುರು ಮಾಡಿದ್ಲು. ಅವಳನ್ನೇ ನೋಡ್ತಾ ಕೈ ಕಟ್ಕೊಂಡು ನಿಂತಿದ್ದ. ಕವರ್ ತೆರೆದವಳಿಗೆ ಕಂಡಿದ್ದು ರೇಷ್ಮೆ ಸೀರೆ ಹಾಗೂ ಅದಕ್ಕೆ ಹೋಲುವ ಒಡವೆ. ಮೆರೂನ್ ಹಾಗೂ ಬಂಗಾರದಂಚಿನ ಸೀರೆ ಅದು. ಬಂಗಾರದಂತ ಗೊಂಬೆಗಾಗಿ ತಾನೇ ಖುದ್ದಾಗಿ ಸೆಲೆಕ್ಟ್ ಮಾಡಿದ್ದ ಲಂಕಾಧಿಪತಿ. ಸೀರೆನೊಮ್ಮೆ ಅವನನ್ನೊಮ್ಮೆ ನೋಡಿ, ಏನ್ ಸರ್ ಇದು ಎಂದಳು. ಕೋಪ ಬಂದಿತ್ತವನಿಗೆ. ಅಷ್ಟು ಚಂದದ ಸೀರೆ ನೋಡಿ ಏನಿದು ಅಂದರೆ ಬರುವ ಸಹಜ ಕೋಪವೇ. ಯಾಕೆ, ನಿನ್ನ ಕಣ್ಣಿಗೆ ಗುಜರಿ ಸಾಮಾನು ಒರೆಸೋ ಬಟ್ಟೆ ಅನ್ನಿಸ್ತಿದ್ಯಾ, ಇದನ್ನು ಅಚ್ಚ ಕನ್ನಡದಲ್ಲಿ ಸೀರೆ ಅಂತಾರೆ ಎಂದ. ನನ್ಗೆ ಯಾಕೆ ಸರ್ ಎಂದಳು. ಮತ್ತೆ ಕೋಪ ಬಂತವನಿಗೆ. ಸೀರೆ ಅಳ್ತಿತ್ತು, ಯಾರಿಗಾದ್ರೂ ನನ್ನ ದಾನ ಮಾಡು ಅಂತ, ಅದಕ್ಕೆ ನಿಂಗೆ ತಂದ್ಕೊಟ್ಟಿದ್ದೀನಿ, ಉಟ್ಕೊಂಡು ಅದಕ್ಕೆ ಸಮಾಧಾನ ಮಾಡು ಎಂದ. ಅಲ್ಲ ಸರ್ ನೀವು ಎಂದು ಮತ್ತೇನೋ ಪ್ರಶ್ನೆ ಹೇಳ್ತಿದ್ದವಳ ನಡು ಬಳಸಿ, ಎಷ್ಟೇ ಪ್ರಶ್ನೆ ಮಾಡ್ತಿದ್ಯಾ, ಕ್ವಶನ್ ಬ್ಯಾಂಕ್, ಬೇಗ ಹೋಗಿ ಸೀರೆ ಉಟ್ಕೊಂಡು ಬಾ, ನಿಂಗೆ ಹೇಳಿದ್ನಲ್ಲ ಎಂಗೇಜ್ಮೆಂಟ್ಗೆ ನಾನೇ ಸೀರೆ ಸೆಲೆಕ್ಟ್ ಮಾಡೋದು ಅಂತ. ಯಾಕೆ ಬಂಗಾರಿ, ಇಷ್ಟು ಚಿಕ್ಕ ವಯಸ್ಸಿಗೆ ದೊಡ್ಡ ಮರ್ಗು ಬಂದ್ಬಿಟ್ಟಿದೆ ನಿಂಗೆ ಎಂದ. ಅಮ್ಮ ಬೇರೆ ಸೀರೆ ಕೊಟ್ಟಿದ್ದಾರೆ, ಇದನ್ನುಟ್ರೆ ಇದ್ಯಾವ ಸೀರೆ ಅಂತಾರೆ, ಆಗೇನು ಹೇಳಲಿ
ಎಂದವಳ ಕಿವಿಯಲ್ಲಿ. ನಿನ್ ಗಂಡ ಕೊಟ್ಟ ಸೀರೆ ಅನ್ನು ಎಂದ. ಅವನ ಬಾಯಲ್ಲಿ ಅವಳ ಗಂಡ ಅಂತ ಕೇಳಿದ ಕೂಡಲೇ ಏನೋ ನಾಚಿಕೆ ಹುಡುಗಿಯ ಮುಖದಲ್ಲಿ. ಹಾಗೆ ಅವಳನ್ನ ಕನ್ನಡಿ ಮುಂದೆ ನಿಲ್ಲಿಸಿ ಭುಜದ ಮೇಲೆ ತನ್ನ ಗಲ್ಲವಿರಿಸಿ, ಟೈಮ್ ಇಲ್ಲ ಕಣ ಮಂಡೋದ್ರಿ, ಇವತ್ತು ನಂಗೆ ತುಂಬ ಕೆಲಸ ಇದೆ, ಇವತ್ತು ನಾನು ಸುಲಭವಾಗಿ ನಿನ್ನ ಕೈಗೆ ಸಿಗಲ್ಲ, ಬೇಗ ಉಟ್ಕೊಂಡು ಬಾ, ನಾನು ನಿನಗಾಗಿ ಸೆಲೆಕ್ಟ್ ಮಾಡಿರೋ ಸೀರೆಯಲ್ಲಿ ನಿನ್ನ ನೋಡಬೇಕು ಎಂದ. ಹೇಗಿದ್ರೂ ತಾನು ಮದನ್ ಜೊತೆಗೆ ಮದುವೆ ಆಗಿ ಇವತ್ತಿನಿಂದ ಶಾಶ್ವತವಾಗಿ ದೂರ ಹೋಗ್ತಿದ್ದೀನಿ, ಕಡೆಯ ಆಸೆ ಈಡೇರಿಸೋಣ ಅಂತ ತೀರ್ಮಾನಿಸಿ, ಬಿಡಿ ನಾನು ಉಟ್ಕೊಂಡು ಬರ್ತೀನಿ ಎಂದಳು. ಇಷ್ಟು ಬೇಗ ಒಪ್ಕೊಂಡ್ಬಿಟ್ಲಾ ಎಂದ್ಕೊಂಡು ಅಚ್ಚರಿಯ ನೋಟದಲ್ಲೇ ನೋಡ್ತಾ, ಪರವಾಗಿಲ್ಲೇ ಸತಾಯಿಸೋದು ನಿಲ್ಸಿದ್ಯಾ, ಬಾ ಹೋಗು ಬೇಗ ಎಂದು ಚೇಂಜ್ ರೂಮಿಗೆ ಕಳುಹಿಸಿದ. ಎಲ್ರಿಗೂ ಸರ್ಪ್ರೈಸ್ ಇವೆಂಟ್ ಅರೇಂಜ್ ಮಾಡ್ತಾರಲ್ವಾ, ಅದಕ್ಕೆ ನಾನು ಅವ್ರಿಗಾಗಿ ಒಂದು ವಿಡಿಯೋ ಕಳಿಸಿದ್ದೀನಿ, ಪ್ಲೀಸ್ ಸರ್ ಇದನ್ನು ಧನುಷ್ ಸರ್ ನೋಡಲೇಬೇಕು, ಪ್ಲೀಸ್ ನೋಡೋ ಹಾಗೆ ಪ್ಲೇ ಮಾಡಿ ಎಲ್ಲರೂ ಮುಂದೆ ಎಂದು ಯಾರೋ ಧನುಷ್ PA ಮನೋಹರ್ಗೆ ಕರೆ ಮಾಡಿ ಹೇಳಿದರು. ಆಗಲ್ಲ ಅದು ಎಂದು ಆತ ಹೇಳುವಾಗಲೇ, ಧನುಷ್ ಸರ್ ಫ್ಯಾನ್ ನಾನು, ಪ್ಲೀಸ್ ನಾನು ನಿಮಗೆ ವಾಟ್ಸಪ್ ಮಾಡಿರೋ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡು ಪ್ಲೇ ಮಾಡಿ ಸರ್ ಎಂದು ಅವ್ರು ಯಾರೋ ಹೇಳಿದರು. ತನ್ನ ಬಾಸ್ ಎಲ್ಲರೂ ಮದುವೆಗೂ ಇವೆಂಟ್ ಅರೇಂಜ್ ಮಾಡೋರು, ಅವ್ರಿಗಾಗಿ ಒಂದು ವಿಡಿಯೋ ಮಾಡಿ ಫ್ಯಾನ್ ಎಂದು ಹೇಳ್ತಿದ್ದವರ ಮಾತನ್ನು ಮುಗ್ಧ ಮನೋಹರ್ ನಂಬಿ ಓಕೆ ಎಂದವನು ಆ ವಿಡಿಯೋ ನೋಡಲು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ದ. ಧನುಷ್ ಸಾಧನೆ ಕುರಿತು ಇದ್ದ ವಿಡಿಯೋ ಅದು, ಹಾಗೆ ಚೆನ್ನಾಗಿದೆ ಎಂದು ಪೂರ್ತಿ ನೋಡೋ ಹೊತ್ತಿಗೆ ಸ್ವಲ್ಪ ಕೆಲಸ ಬಂದಿತ್ತು ಮನೋಹರ್ಗೆ. ಅವನು ಟೆಕ್ನಿಕಲ್ ಟೀಮ್ಗೆ ಇದನ್ನು ಇವೆಂಟ್ ಶುರುವಾಗುವಾಗ ಸರ್ಪ್ರೈಸ್ ಎಂದು ಹಾಕಿ ಎನ್ನುತ್ತಾ ಹೋದ. ಅದನ್ನು ದೂರದಲ್ಲೇ ನಿಂತು ಕೇಳಿಸಿಕೊಂಡ ವಿದ್ಯುತ್, ಹಾಕಿ ಮೊದಲು ಧನುಷ್ ಸಾಧನೆ, ಆಮೇಲೆ ವಿರಾಟ್ ಸಾಧನೆ ಬರುತ್ತೆ, ನೀವು ವಿಡಿಯೋ ನೋಡ್ತೀರಾ ಅಂತಾನೆ ನಾನು ಮೊದಲು 1-2 ನಿಮಿಷ ಧನುಷ್ ಸಾಧನೆ ವಿಡಿಯೋ ಹಾಕಿದ್ದು, ಕಡೆಗೆ ಅವನ ವಿಡಿಯೋ ಜಾಯಿನ್ ಮಾಡಿದ್ದು ಎಂದು ನಗುತ್ತಾನೆ ವಿದ್ಯುತ್. ಅವರ ಸೀರೆ ತಾನೇ ಅದು, ಯಾಕಿಷ್ಟು ಹೊತ್ತು ಬ್ಲೌಸ್ ಬಿಟ್ಟಿಲ್ವಾ ಕೇಳ್ತಾ ಚೇಂಜ್ ರೂಮ್ ಬಾಗಿಲ ಬಳಿಯೇ ನಿಂತಿದ್ದ ವಿರಾಜ್. ಮುಗಿದು ಸರ್ ಎಂದವಳು ಚೇಂಜ್ ರೂಮ್ ಬಾಗಿಲು ತೆರೆದಳು. ಅವಳ ಕಡೆಗೆ ತಿರುಗಿದವನು ಮೂಕ ವಿಸ್ಮಿತನಾಗಿದ್ದ. ಮೆರೂನ್ ಹಾಗೂ ಬಂಗಾರದಂಚಿನ ಸೀರೆಯಲ್ಲಿ ಥೇಟ್ ಗೊಂಬೆಯೇ ಅವಳು. ಅವಳ ಮೈ ಬಣ್ಣಕ್ಕೆ ತಕ್ಕ ಬಣ್ಣ ಆ ಸೀರೆಯ ಬಣ್ಣ. ಹೆಜ್ಜೆಯಿಡುತ್ತಾ ಅವನ ಮುಂದೆ ಬರ್ತಿದ್ದವಳ ಮುಖದಲ್ಲಿ ನಾಚಿಕೆ. ತಲೆ ತಗ್ಗಿಸಿ ನಡೆದು ಬಂದು ಅವನ ಮುಂದೆ ನಿಂತಳು. ಅವಳನ್ನು ಈ ರೀತಿ ರೇಷ್ಮೆ ಸೀರೆಯಲ್ಲಿ ನೋಡೋದಕ್ಕೆ ಅವನ ಮನಸ್ಸು ಕಾದಾಡಿತ್ತು ಏನೋ. ಇಂದು ಅವಳನ್ನು ರೇಷ್ಮೆ ಸೀರೆಯಲ್ಲಿ ನೋಡಿ ಕಳೆದು ಹೋದ. ಹುಡುಗಿಯರನ್ನ ಎಂತೆಂಥ ಬಟ್ಟೆ ಬರೆಗಳಲ್ಲಿ ನೋಡಿದ್ದವನಿಗೆ ಸೀರೆಯಲ್ಲಿದ್ದ ಸಿರಿಯ ಸೌಂದರ್ಯ ಮನಮೆಚ್ಚಿತು. ಮನೋರ ನೀನು ಎಷ್ಟು ಮುದ್ದಾಗಿದೆ ಗೊತ್ತಾ, ನೋಡ್ತಿದ್ರೆ ನಾನೇ ಮರ್ತು ಬಿಡ್ತೀನಿ ಎಂದವನು ಅವಳನ್ನು ಕನ್ನಡಿಯ ಮುಂದಿದ್ದ ಕುರ್ಚಿ ಮೇಲೆ ಕೂರಿಸಿ 1 ನಿಮಿಷ ಬಂದೆ ಎಂದ. ಆಕೆ ಸುಮ್ಮನೆ ನೋಡುವಾಗ ತಾನೇ ಅವಳಿಗಾಗಿ ತಂದಿದ್ದ ಬಂಗಾರದ ನೆಕ್ಲೆಸ್ ಹಾಗೂ ಓಲೆ ಇರುವ ಸೆಟ್ ತೆರೆದನು. ಅದನ್ನು ನೋಡಿದವಳು, ಸರ್ ಇದೆಲ್ಲ ಯಾಕೆ ಎಂದು ತುಟಿಯಾಡಿಸುವಾಗಲೇ ಸುಮ್ಮನಿರು ಎನ್ನುತ್ತಾ ತಾನೇ ಅವಳ ಕಿವಿಗೆ ಓಲೆ ಹಾಗೂ ಕೊಳ್ಳಿಗೆ ನೆಕ್ಲೆಸ್ ಹಾಕಿದ. ಮೊದಲೇ ಸುಂದರಿಯವಳು ಈಗ ಸುರಸುಂದರಿಯಾಗಿ ಕಾಣಿಸ್ತಿದ್ಲು. ಹಾಗೆ ಅವಳನ್ನು ಮೇಲಿಳಿಸಿದವನು, ಮನೋರು ನಿಜಕ್ಕೂ ನೀನು ತುಂಬ ಬ್ಯೂಟಿಫುಲ್ ಆಗಿದ್ಯಾ ಎಂದ. ಆಕೆ ಅವನ ಪ್ರತಿ ಮಾತಿಗೂ ಸುಮ್ಮನೆ ನೋಡ್ತಿದ್ದಾಳಷ್ಟೆ. ಸನಾ ಮತ್ತೆ ವೈರಿ ಎಂಗೇಜ್ಮೆಂಟ್ ಆಗುತ್ತೆ, ಮತ್ತೆ ನನ್ನ ಎಂಗೇಜ್ಮೆಂಟ್ ಆಗೋದು ಬೇಡವಾ ಎಂದ. ಅವಳಿಗೇನು ಹೇಳಲು ತೋಚಲಿಲ್ಲ. ತಕ್ಷಣ ಅವನ ಸೂಟ್ ಕೋಟ್ ಒಳಗಡೆಯಿಂದ ಒಂದು ಪುಟ್ಟ ಉಂಗುರದ ಡಬ್ಬಿ ತೆರೆದ. ಏನ್ ಸರ್ ಇದು ಎಂದವಳ ಕಣ್ಮುಂದೆ ವಜ್ರದ ಉಂಗುರವೊಂದನ್ನು ತೆರೆದು ತೋರಿಸಿದ. ಅವಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕೋ ತಿಳಿಯದೀಗ. ಮೆತ್ತಗೆ ಆ ಉಂಗುರವನ್ನು ಕೈಗೆತ್ಕೊಂಡು, ನಿಂಗೆ ಎಂಗೇಜ್ಮೆಂಟ್ ಮೂಡ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಂಗಿದೆ, ಆಮೇಲೆ ಎಂಗೇಜ್ಮೆಂಟ್ ಮೂಡ್. ಈ ವಿರಾಟ್ ಸಿಂಹಾದ್ರಿಗೆ ಅಂಚಿದ್ದು ಮಾಡಿ ಅಭ್ಯಾಸ. ನಿಂಗೆ ಈ ದಿನ ಎಂಗೇಜ್ಮೆಂಟ್ ಆಗೋ ಮನಸ್ಸಿಲ್ಲದೆ ಇರ್ಬೋದು, ಆದರೆ ನನಗೆ ಈ ದಿನ ಇದನ್ನು ನಿನ್ನ ಕೈ ಬೆರಳಿಗೆ ತೋಡಿಸೋ ಮನಸ್ಸಾಗಿದೆ ಎಂದವನು ಅವಳ ಕೈ ಹಿಂದೆ ಎಳೆದುಕೊಂಡ್ರು ಬಿಡದೆ, ನನಗೆ ತೋಡಿಸೋ ಮನಸ್ಸಾಗಿದೆ ಕಣೆ, ಮಿಡಲ್ ಕ್ಲಾಸ್ ಹಾಕಿದ್ಮೇಲೆ ನಿಂಗೆ ಇಷ್ಟ ಇಲ್ಲ ಅಂದರೆ ತೆಗಿ, ನಾನು ಬೇಡ ಅನ್ನಲ್ಲ ಎಂದವನಿಗೆ. ಸರ್ ಇದೆಲ್ಲ ಏನು ಸರ್, ಪ್ಲೀಸ್ ಬಿಡಿ ಸರ್ ಎಂದು ತಡಬಡಿಸಿ ಹೇಳುವಾಗಲೇ, ಈ ರಿಂಗ್ ನಿನ್ನ ಕೈಗೆ ಸೇರಿಲ್ಲ ಅಂದರೆ ಸೂಸೈಡ್ ಮಾಡ್ಕೊಳ್ಳುತ್ತಂತೆ, ಕೈಗೆ ಹಾಕ್ಕೊಂಡು ಪ್ರಾಣ ಉಳಿಸು ಅದರದು ಎನ್ನುತ್ತಾ ಮೆತ್ತಗೆ ಅವಳ ಬೆರಳಿಗೆ ಉಂಗುರ ಧರಿಸಿದ್ದನು ವಿರಾಟ್ ಸಿಂಹಾದ್ರಿ. ಆತ ಆಸೆಯ ಕಣ್ಗಳಲ್ಲಿ ಪ್ರೀತಿಯಿಂದ ಉಂಗುರ ತೊಡಿಸುವಾಗ ವಿರೋಧಿಸಲಾಗದೆ ಸುಮ್ಮನೆ ನಿಂತಳು ಸಿರಿ. ಉಂಗುರ ತೊಡಿಸಿ, ಅರವಾ ಜೀವದಾನ ಮಾಡಿಬಿಟ್ಟೆ ನೀನು, ರಿಂಗ್ ನೋಡಿ ಎಷ್ಟು ಹ್ಯಾಪಿಯಾಗಿದೆ ನನ್ನ ಹಾಗೆ ಎನ್ನುತ್ತಾ ಅವಳ ಕೈಗೆ ಮುತ್ತಿಟ್ಟನು. ಕ್ಷಣ ಕೈ ಹಿಂದೆ ತೆಗೆದುಕೊಂಡಳು. ಅವನ ಮಾತಲ್ಲೇ ಮೋಡಿಯಾಗಿದ್ದಳು ಮಂಡೋದ್ರಿ. ನಾನು ಹಿಂಗೆ ರಿಂಗ್ ಹಾಕಿದ ಹಾಗೆ ನೀನು ನನ್ನ ಬೆರಳಿಗೆ ಯಾವಾಗ ಬೇಕಾದರೂ ರಿಂಗ್ ಹಾಕ್ಬೋದು ಮಂಡೋದ್ರಿ. 24/7 ಈ ಬೆರಳು ನಿನ್ನ ಕೈಯಿಂದ ರಿಂಗ್ ಹಾಕಿಸ್ಕೊಳ್ಳೋಕೆ ವೆಯ್ಟ್ ಮಾಡ್ತಿರುತ್ತೆ, ಚೂರು ಕಾರಣೆ ತೋರಿಸು ಪ್ಲೀಸ್ ಎಂದವನು ಇನ್ನೂ ಮಾತಾಡುವಾಗಲೇ ಅವನ ಮೊಬೈಲ್ಗೆ ಕರೆ ಬಂತು. ಆ ಕರೆ ಯಾರದೆಂದು ನೋಡಿದವನು, ಓಕೆ ಮಾಡು, ನಾನು ಹೋಗೋ ಟೈಮ್ ಬಂತು, ಸಿ ಯು ಬಾಯ್ ಎಂದು ಅಲ್ಲಿಂದ ಹೋಗಬೇಕು. ಅದೇಕೋ ಅವನಿಂದ ಶಾಶ್ವತವಾಗಿ ದೂರವಾಗುತ್ತೇನೇನೋ ಎಂದು ನೆನೆಸಿಕೊಂಡವಳಿಗೆ ಇನ್ನೂ ತನ್ನ ನೋವನ್ನು ತಡೆದುಕೊಳ್ಳಲು ಆಗಲಿಲ್ಲ. ವಿರಾಟ್ ಸರ್
ಎಂದವಳು ಕಣ್ ತುಂಬ್ಕೊಂಡು ಬಂದು ಬಿಗಿದಪ್ಪಿದಳು. ಅವಳ ಅಪ್ಪುಗೆಯನ್ನು ಸ್ವಾಗತಿಸುತ್ತಾ ತಾನು ಅಪ್ಪಿದ. ಅದೇಕೋ ಹುಡುಗಿ ಅವಳ ಅಪ್ಪುಗೆಯನ್ನು ಕೆಲ ನಿಮಿಷಗಳಾದರೂ ಬಿಡಲಿಲ್ಲ. ಅವನನ್ನ ಅಪ್ಪಿ ಅಳ್ತಿದ್ಲು. ಬೆಳಿಗ್ಗೆಯಿಂದ ಯಾರನ್ನಾದ್ರೂ ಅಪ್ಪಿ ಜೋರಾಗಿ ಅಳ್ಬೇಕು ಅನಿಸಿತ್ತವಳಿಗೆ. ಈಗ ಅವಳ ಲಂಕಾಧಿಪತಿಯನ್ನು ಬಿಗಿದಪ್ಪಿ ಅಳ್ತಿದ್ದಾಳೆ ಅಷ್ಟೆ. ಏನಾಯ್ತು ನಿಂಗೆ? ಯಾಕೆಷ್ಟು ಎಮೋಷ್ನಲ್ ಆಗಿದ್ಯಾ? ನಾನೆಲ್ಲೋ ನಿನ್ನ ಶಾಶ್ವತವಾಗಿ ದೂರ ಮಾಡ್ಕೊಳ್ಳೋ ಹಾಗೆ, ನನ್ನ ಬಿಟ್ಟು ನೀನು ಇಲ್ಲಿಂದ ಓಡೋಗೋ ಹಾಗೆ. ಎನಿ ಪ್ರಾಬ್ಲಮ್? ಏನಾದರೂ ಹೇಳು, ನಾನಿದ್ದೀನಿ ನಿನ್ನ ಲಂಕಾಧಿಪತಿ ಎಂದವನ ಕಣ್ಣೋಟಕ್ಕೆ ನೋಟ ಬೆರೆಸಿದಳು. ಹೇಳು ಮಂಡೋದ್ರಿ, ಏನಾದರೂ ಹೇಳಬೇಕಾ? ಏನಾದರೂ ತೊಂದರೆನಾ ಎಂದು ಒಳಗೆ ಪುಟ್ಟ ಮಗುವನ್ನ ಕೇಳುವ ಹಾಗೆ ಕೇಳ್ದ. ಅವಳ ಮನಸ್ಸು ಎಲ್ಲ ವಿಚಾರ ಅವನಿಗೆ ಹೇಳು ಎಂದು ಒತ್ತಡ ಇರ್ತಿತ್ತು. ವಿರಾಟ್ ಸರ್ ನಾನು ಎಂದು ಬಾಯಿ ತೆರೆದವಳು ಮಾತು ಶುರು ಮಾಡುವ ಮುನ್ನವೇ ಸಿರಿ, ಸೀರೆ ಉಟ್ಟ ಮಗಳೇ ಎನ್ನುವ ಗಿರಿಜಾ ಅವರ ಧ್ವನಿ ಕೇಳಿಸಿತ್ತು. ತಕ್ಷಣ ಸಿರಿ ಮಾತು ನಿಂತ್ಬಿಡ್ತು. ಮಂಡೋದ್ರೆ ನಿನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ನೀನು ಈ ಎಂಗೇಜ್ಮೆಂಟ್ ನಿಂತರೆ ನಿನ್ನ ತಂದೆ ಮರ್ಯಾದೆ ಪ್ರಶ್ನೆ ಅಂತ ಚಿಂತೆ ಮಾಡ್ತಿದ್ಯಾ ಅಲ್ವಾ? ಡೋಂಟ್ ವರಿ, ನಿನಗೆ ನಿನ್ನ ತಂದೆಗೆ ಅವಮಾನ ಆಗೋಕ್ಕೆ ಬಿಡಲ್ಲ. ನಾನು ಯಾವತ್ತಿಗೂ ಬಿಡಲ್ಲ. ಅವಮಾನ ಮಾಡೋರನ್ನೂ ಬಿಡಲ್ಲ. ಪ್ರಾಮಿಸ್. ಈಗ ನಾನು ಹೋಗಲೇಬೇಕು, ಸಿಗ್ತೀನಿ ಎಂದು ಬಾಗಿಲು ತೆರೆದಾಗ ಎದುರಿಗೆ ಗಿರಿಜಾ ಕಂಡ್ರು. ಸಿರಿ ರೂಮಲ್ಲಿ ವಿರಾಜ್ ಇದ್ದದ್ದು ಕಂಡು ದಪ್ಪ ಕಣ್ಣುಗಳು ಬಿಟ್ಟು ಅಚ್ಚರಿಯಿಂದ ನೋಡಿದ್ರು. ಅವನೇನು ಕ್ಯಾರಿ ಅನ್ನದೇ ಬಂಗಾರಿ ಸಿಯು ಎಂದು ರಾಜಾರೋಷವಾಗಿ ನುಡಿದು ಫ್ಲೈಯಿಂಗ್ ಕಿಸ್ ಕೂಡ ಎಸ್ತೂ ಹೋದನು. ಸಿರಿಗೆ ಗಿರಿಜಾರವನನ್ನ ಕಂಡು ಹೆದರಿಕೆ ಆಯಿತು, ಏನಾದರೂ ಬೈದ್ರೆ ಎಂದು. ಆದರೆ ಗಿರಿಜಾ ಏನು ಅನ್ನದೆ ಉಷಾ ಹತ್ರ ಮೇಕಪ್ ಮುಗಿಸ್ಕೊಂಡು ಇನ್ನು ಅರ್ಧ ಗಂಟೆಯಲ್ಲಿ ತಯಾರಿರು ಸಿರಿ ಎಂದು ಹೋದ್ರು. ಅದು ಸರಿಯಾಗಿ ಕೇಳಿಸ್ಕೊಳ್ಳಿ, ಆ ಸನ ಇನ್ನು 1 ಗಂಟೆಯಲ್ಲಿ ಆ ಹೋಟೆಲ್ನಿಂದ ಕಣ್ಮರೆ ಆಗಬೇಕು. ಅಡ್ಡ ಬಂದವರನ್ನ ಕೂಡ ಬಿಡಬೇಡಿ. ನನಗೆ ನನ್ನ ಪ್ರಿನ್ಸ್ ಮುಖ್ಯ. ಅವರನ್ನು ನಾನು ಹೇಳುವವರೆಗೂ ಬಿಡಬೇಡಿ. ಅವಳು ಬೇಕು ಅಂದರೆ ನನ್ನ ಮದುವೆ ಆಗು ಅಂತ ಡಿಮ್ಯಾಂಡ್ ಮಾಡ್ತೀನಿ. ಇವನಿಗೆ ಬಾಯಿ ಮುಚ್ಕೊಂಡು ಮದುವೆ ಆಗ್ತಾನೆ ಆಗ ಅವನ ಮೊದಲನೇ ಹೆಂಡತಿಯಾಗಿ ನನ್ನ ಆಸೆ ಈಡೇರಿಸ್ಕೊಳ್ಳೋವರೆಗೂ ನನಗೆ ನೆಮ್ಮದಿ ಇಲ್ಲ ಎಂದು ಮಧು ಯಾರಿಗೋ ಫೋನ್ನಲ್ಲಿ ಹೇಳಿದ್ಲು. ಆಯಿತು ಮೇಡಮ್, ನಮ್ಮ ಕಡೆಯವರು ಅವಳನ್ನು ಕಿಡ್ನಾಪ್ ಮಾಡ್ತಾರೆ. ಈಗಾಗಲೇ ಅವಳ ರೂಮ್ಗೆ ನಮ್ಮ ಕಡೆಯವರು ಜ್ಯೂಸ್ ಕೊಡೋಕ್ಕೆ ಹೋಗಿರ್ತಾರೆ. ಅವಳದನ್ನು ಕುಡಿದ್ರೆ ಸಾಕು, ನಾವು ಅವಳನ್ನು ಆಫೀಸ್ನವ್ರು ಬಳಸೋ ಲಿಫ್ಟ್ನಿಂದ ಈಚೆ ಕರ್ಕೊಂಡು ಹೋಗಿ ಎಸ್ಕೇಪ್ ಮಾಡ್ತೀವಿ ಎಂದ ಅವನು. ಗುಡ್, ಯಾವುದೇ ಕಾರಣಕ್ಕೂ ಯಾರಿಗೂ ಅನುಮಾನ ಬರಬಾರ್ದು ಎಂದ್ಲು. ಓಕೆ ಮೇಡಮ್ ಎಂದು ಕರೆ ಕಟ್ ಮಾಡ್ದ. ವಿರಾಟ್ ಸಿಂಹಾದ್ರಿಯ ಹೆಂಡತಿ ಅನಿಸ್ಕೊಳ್ಳೋಕೆ ಕ್ಷಣಗಣನೆ ಶುರುವಾಗಿದೆ ಎಂದ್ಕೊಂಡು ಖುಷಿ ಪಟ್ಟಳು ಮಧು. ವಿರಾಟ್ ಸಿಂಹಾದ್ರಿ ಹೆಂಡತಿಯಾಗೋ ಭಾಗ್ಯ ಎಲ್ರಿಗೂ ಇರುತ್ತಾ? ಮುಂದೆ ಗೆಲುವು ಸಿಗುವುದಾ ವಿದ್ಯುತ್ಗೆ ಅಥವಾ ಮಧುಗೆ? ಮತ್ತೆ ಸಿಗುವ ನಾಳೆ. ಥ್ಯಾಂಕ್ ಯು. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ.